ಮುಖಾಂತರ ಒಂದು ಜನಪರ ಹೆಜ್ಜೆಯನ್ನ ನಮ್ಮ ಸರ್ಕಾರ ಇಟ್ಟಿದೆ. ಆ ಮಧ್ಯಮ ವರ್ಗದ ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೇ ತಿದ್ದುಪಡಿಯಲ್ಲಿ ಅದರ ಜೊತೆಗೆ ಬಿಡಿಎ ಕಮಿಷನರ್ಗೆ ಯಾವುದೇ ಒಂದು ಕಾಮಗಾರಿ ತಗೊಳ್ಳೋದಕ್ಕೆ 50 ಲಕ್ಷದವರೆಗೆ ಮಾತ್ರ ಅವಕಾಶ ಇತ್ತು. ಅದನ್ನ 5 ಕೋಟಿಗೆ ಅವರಿಗೆ ಅಧಿಕಾರ ಕೊಡ್ತಕ್ಕಂಥದ್ದು ಸೇರಿದೆ. ಈ ವಿಧೇಯಕ ತಿದ್ದುಪಡಿಯನ್ನ ಅನುಮೋದಿಸಬೇಕು ಅಂತ ಸದನವನ್ನ ಕೋರುತ್ತಿದ್ದೇನೆ. ಮಾನ್ಯ ಸಭಾಪತಿ, ಯಾರು ಸದಸ್ಯರು ಮಾತಾಡ್ಬೇಕಂತಿದ್ದಾರಾ? ಇಲ್ಲ, ಮಾತಾಡ್ಬೇಕಾ? ಪ್ರಶ್ನೆ ಏನೆಂದರೆ, ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಪರಿಗಣಿಸಬೇಕೆಂದು ಸೂಚಿಸುವುದು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವರು ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಈ ವಿಧೇಯಕವನ್ನು ಖಂಡವಾಗಿ ತೆಗೆದುಕೊಳ್ಳುವುದು. ಪ್ರಶ್ನೆ ಏನೆಂದರೆ, 2 ಮತ್ತು 3ನೇ ಖಂಡಗಳು ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸುವುದು, ಪ್ರಸ್ತಾವದ ವಿರೋಧವರು ಇಲ್ಲ ಅಂತ ಸೂಚಿಸುವುದು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. 2 ಮತ್ತು 3ನೇ ಖಂಡಗಳು ವಿಧೇಯಕಕ್ಕೆ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ, ಮೊದಲನೇ ಖಂಡ ಪೀಠಿಕೆ ಮತ್ತು ಶಿಶುಗಳ ವಿಧೇಯಕದ ಭಾಗ ಇರಬಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವ ಇಲ್ಲ ಅಂತ ಸೂಚಿಸುವುದು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಮೊದಲನೇ ಖಂಡ ಪೀಠಿಕೆ ಮತ್ತು ಶಿಶುಗಳು ವಿಧೇಯಕಕ್ಕೆ ಸೇರಿಸಲ್ಪಟ್ಟಿವೆ. ಮಾನ್ಯ ಮಂತ್ರಿಗಳು ಅಂಗೀಕಾರಕ್ಕೆ ಪ್ರಸ್ತಾವ ಸೂಚಿಸಬೇಕು. ಮಾನ್ಯ ಸಭಾಪತಿಯವರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ ಹಾಗೂ ವಿಧೇಯಕ ಅನುಮೋದನೆ ದೊರಕಿದೆ. ಮಾನ್ಯ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರ ಪರವಾಗಿ ಮಾನ್ಯ ಮಂತ್ರಿಗಳು, ಮಾನ್ಯ ಸಭಾಪತಿಯವರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2026ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೇನೆ. ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಪರ್ಯಾಲೋಚಿಸಬೇಕು ಎಂದು ಪ್ರಸ್ತಾವನೆ ಮಂಡಿಸಲಾಯಿತು. ಮಾನ್ಯ ಮಂತ್ರಿಗಳು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗಿ ಜಾಗಕ್ಕೆ ಹೋಗಿ ಮಾನ್ಯ ಸಭಾಪತಿಯವರೇ, ತಮಗೆ ತಿಳಿದ ಹಾಗೆ ಸದರಿ ಪ್ರಾಧಿಕಾರ ಸುಮಾರು 7-8 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಇದರಲ್ಲಿ ಕಂದಾಯ ಸಚಿವರು ಈ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೆ ಅದರ ಜೊತೆಗೆ ಬೆಂಗಳೂರು ನಗರ ಸಚಿವರು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆ ಸಚಿವರು, ಬೆಂಗಳೂರು ಗ್ರಾಮಾಂತರ ಸಚಿವರು ಈ ಪ್ರಾಧಿಕಾರದ ಸದಸ್ಯರನ್ನಾಗಿ ಮಾಡಲಿಕ್ಕೆ ತಿದ್ದುಪಡಿ ಅವಕಾಶ. ಅದು ಅಲ್ಲದೆ ಒಬ್ಬ ಇತಿಹಾಸ ವಿಷಯ ತಜ್ಞರನ್ನು ಕೂಡ ಸದಸ್ಯರನ್ನಾಗಿ ಮಾಡಲಿಕ್ಕೆ ಆ ಪ್ರಾಧಿಕಾರದ ಕಾನೂನಿನಲ್ಲಿ ಅವಕಾಶವನ್ನ ಮಾಡ್ತಾ ಇದ್ದೇವೆ. ಇದು ಈ ಪ್ರಾಧಿಕಾರ ಇನ್ನಷ್ಟು ಸಫಲಿತವಾಗಿ ಕೆಲಸ ಮಾಡಬೇಕು ಆ ಉದ್ದೇಶದಿಂದ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೇವೆ. ಇದಕ್ಕೆ ಸದನ ಅನುಮೋದನೆ ಕೊಡಬೇಕು ಅಂತ ಕೋರುತ್ತೇನೆ. ಕೂತ್ಕೊಳ್ಳಿ. ಯಾರೋ ಮಾತಾಡೋ ಇದ್ದಾರಾ? ಓಕೆ.
ಪ್ರಶ್ನೆ ಏನಂದ್ರೆ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026ರಂದು ಪರಿಗಣಿಸಬೇಕು ಸೂಚಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಹೌದು ಸೂಚಿಸಬೇಕು. ಕೂತ್ಕೊಳ್ರಿ. ಏನ್ ಬರ್ಬೇಕು ಹೇಳಿ ಕೂತ್ಕೊಳ್ಳಿ. ಬಿಲ್ ಪಾಸ್ ಮಾಡಿ ಕೂತ್ಕೊಳ್ರಿ. ಬಿಲ್ ಪಾಸ್ ಮಾಡೋಗಿದ್ದು ಪ್ರಸ್ತಾವ ವಿರೋಧವರು ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಈ ವಿಧೇಯಕವನ್ನು ಖಂಡವಾಗಿ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆ ಏನೆಂದರೆ ಎರಡನೇ ಖಂಡವು ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವ ಪರವಾಗಿರುವ ಹೌದು ಎಂದು ಸೂಚಿಸುವುದು. ಪ್ರಸ್ತಾವ ಇರುವವರು ಇಲ್ಲ ಅಂತ ಸೂಚಿಸುವುದು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಎರಡನೇ ಖಂಡ ವಿಧೇಯಕ ಸೇರ್ಪಡೆಯಾಗಿದೆ. ಪ್ರಶ್ನೆ ಏನೆಂದರೆ ಮೊದಲೇ ಖಂಡ ಪೀಠಿಕೆ ಮತ್ತು ಶಿಷ್ಯಗಳ ವಿಧೇಯಕದ ಭಾಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವ ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಮೊದಲನೇ ಖಂಡ ಪೀಠಿಕೆ ಮತ್ತು ಶಿಷ್ಯಗಳು ವಿಧೇಯಕಕ್ಕೆ ಸೇರಿಸಲ್ಪಟ್ಟವೆ. ಮಾನ್ಯ ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರ ಪರವಾಗಿ ಅಂಗೀಕಾರಕ್ಕಾಗಿ ಪ್ರಸ್ತಾವ ಸೂಚಿಸಬೇಕು. ಮಾನ್ಯ ಸಭಾಪತಿಯವರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವರು ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದ ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ ಹಾಗೂ ವಿಧೇಯಕ್ಕೆ ಅನುಮತಿ ದೊರೆತಿದೆ. ಮಾನ್ಯ ನಗರಾಭಿವೃದ್ಧಿ ಸಚಿವರ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಬಿಲ್ನ ಮೂವ್ ಮಾಡಬೇಕು. ಸಭಾಪತಿಯವರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಇರುವಂತಹ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಮೆಂಡ್ಮೆಂಟ್ ಬಿಲ್ 2026 ಸದನದಲ್ಲಿ ಪರ್ಯಾಲೋಚನೆಗೆ ಕೈಗೆತ್ತಿಕೊಳ್ಳಬೇಕೆಂದು ಕೋರುತ್ತೇನೆ. ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2020 ಪರಿಗಣಿಸಬೇಕು ಅಂತ ಪ್ರಸ್ತಾವ ಮಂಡಿಸಲಾಯಿತು. ಮಾನ್ಯ ಮಂತ್ರಿಗಳು. ಮಾನ್ಯ ಸಭಾಪತಿಯವರೇ, ಯಾರೇ ಒಂದು ಬಡಾವಣೆ ಮಾಡಬೇಕಾದ್ರೆ ಈ ಪಟ್ಟಣ ಮತ್ತು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಅಡಿಯಲ್ಲಿ ಅನುಮತಿಯನ್ನ ಪಡೆದುಕೊಂಡು ಅವರು ಬಡಾವಣೆಯನ್ನ ಮಾಡಬೇಕು. ಅನುಮತಿ ಕೊಟ್ಟಾಗ ಅವರಿಗೆ ಮೊದಲ 40% ನಿವೇಶನಗಳು ಅವರಿಗೆ ನಾವು ಮಾರಾಟ ಮಾಡೋದಕ್ಕೆ ಅನುಮತಿ ಕೊಡ್ತಾರೆ ಕಾನೂನಿನಲ್ಲಿ. ಆಮೇಲೆ ಬ್ಯಾಲೆನ್ಸು ಇಡೀ ಬಡಾವಣೆಯ ಡೆವಲಪ್ಮೆಂಟ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಆಮೇಲೆ 30% ಮತ್ತೆ ಲಾಸ್ಟ್ಗೆ 30% ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕೊಡ್ತಾರೆ. ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಮಯ ನಿಗದಿನೂ ಕೂಡ ಇರ್ತದೆ. ಅವ್ರೇನಾದ್ರೂ ಆ ಟೈಮಲ್ಲಿ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಆಕ್ಟ್ ವೈಲೇಷನ್ ಆಗುತ್ತೆ. ಅಂತದ್ದು 2005ರಿಂದ 2015 ಆ ಅವಧಿಯಲ್ಲಿ ಮಾತ್ರ 2005 to 2015 ಆ ಟೈಮ್ ಲೈನ್ ಅಲ್ಲಿ ಮಾತ್ರ ಯಾರು ಇನ್ ಟೈಮ್ ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಲಿಲ್ಲ ಅವರಿಗೆ 1 ವರ್ಷದವರೆಗೆ ವಿನಾಯಿತಿ ಕೊಟ್ಟು ಒಂದು 3% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಅವರಿಂದ ಪೆನಾಲ್ಟಿ ಕಟ್ಟಿಸ್ಕೊಂಡು ಆ ಲೇಔಟ್ ನ ಡೆವಲಪ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಟೈಮ್ ಮೀರಿದ್ರು ಕೂಡ ಸಬ್ಜೆಕ್ಟ್ ಟು ಕಂಪ್ಲೀಷನ್ ಆಫ್ ದ ಡೆವಲಪ್ಮೆಂಟ್ ವರ್ಕ್ 3% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಪೆನಾಲ್ಟಿ ಕಟ್ಟಿಸ್ಕೊಂಡು ಅವರಿಗೆ ಬಾಕಿ ಸೈಟ್ ಅನ್ನ ಅವರಿಗೆ ರಿಲೀಸ್ ಮಾಡೋದಕ್ಕೆ ಈ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ. ಇದು ಕೆಲವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಇದನ್ನ ಮಾಡಿಕೊಡ್ಬೇಕು ಅಂತ ಕೋರ್ತೇನೆ. ಯಾರು ಮಾತಾಡ್ತೀರಾ? ಬಿಲ್ ಮೇಲೆ ಯಾರು ಮಾತಾಡ್ತೀರಾ? ಬಿಲ್ ಮೇಲೆ ಮಾತಾಡ್ತೀರಾ? ಮಾತಾಡಿದ್ರೆ ಮಾತಾಡಿ. ಬಿಲ್ ಮೇಲೆ ಮಾತಾಡ್ತೀರಾ? ಬಿಲ್ ಮೇಲೆ ಮಾತಾಡ್ತೀರಾ ಅಂದೆ. ಇಲ್ಲ ಯಾರು ಮಾತಾಡ್ತೀರಾ?